ನೋಡ್ಲ ಸಂಪತ್ತ, ನಿನ್ನ ಮಗಳು ಬಂದು ನಿನ್ನ ಅಳಿಯ ಯಾವತ್ತು ನೆಟ್ಟಗವನೇ ಅಂತ ಹೇಳ್ಬೇಕೆ ಅವತ್ತು ನೀನು ಏನಾದರೂ ಮಾಡ್ಕೊ. ಆದರೆ ಅಲ್ಲಿ ಗಂಟ ನಿನ್ನ ಮಗಳು ತೀರ್ಮಾನ ಗೌರವ ಕೊಡು. ಯಾಕೆಂದ್ರೆ ಇದನ್ನೆಲ್ಲ ಅನುಭವಿಸೋ ಯೋಗ್ಯತೆ ಇವನಿಗಿಲ್ಲ. ಸರಿ ಕಣವ, ಏನೋ ಹಣೆ ಬರ ಆಗೋಯ್ತು, ಮೊದಲು ದೊಡ್ಡವರ ಆಶೀರ್ವಾದ ತಕ್ಕ. ಶಂಸಿ ಅಜ್ಜಿ, ನಾನು ಸಂತೋಷವಾಗಿ ಬದುಕಬೇಕು ಅಂತ ಈ ತಾಳಿನ ಕಟ್ಟಿಸ್ಕೊಂಡಿಲ್ಲ. ಹಾಗಾಗಿ ನನಗೆ ಈ ಆಶೀರ್ವಾದದ ಅವಶ್ಯಕತೆ ಇಲ್ಲ. ನನಗೆ ಬೆಳಗ್ಗೆಯಿಂದ ತುಂಬಾ ಟಯರ್ಡ್ ಆಗಿದೆ. ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಗೌಡ್ರೆ, ನಾವೇನು ಬರ್ತೀವಿ ಗೌಡ್ರೆ. ಶಾಂತಮ್ಮ, ಎತ್ಕೊಡಿ ಅದನ್ನ. ಅವ್ವ, ಯಾವಾಗ್ಲೂ ನಿನ್ನ ಬೂದ್ ಕುಂಬಳಕಾಯಿ ಅಂತ ಅನ್ನೋಳು, ಇವಾಗ ಅದೇ ಕುಂಬಳಕಾಯಿ ಸಿಕ್ಬಿಡ್ತು. ಚಿಕ್ಕತೆ, ನೀವು ನಿಮ್ಮ ಮಗಂಗೆ ಒಳ್ಳೆ ಸಂಸ್ಕಾರ ಕಲಿಸ್ಲೇ ಇಲ್ಲ. ದುರಾಸೆ ಬದುಕು ಕಲ್ಸಿದ್ರಿ. ಅದೇ ಇವತ್ತು ಅವನನ್ನ ಮಾತ್ರ ಅಲ್ಲ, ನಿಮ್ಮನ್ನು ಎಲ್ಲರೂ ಮುಂದೆ ತಲೆ ತಗ್ಸೋ ತರ ಮಾಡಿದೆ. ಚಿಕ್ಕತೆ, ಮೊದ್ಲು ನೀವು ಬದಲಾಗಿ, ಆಮೇಲೆ ಆಟೋಮೆಟಿಕ್ ಆಗಿ ನಿಮ್ ಮಗನು ಬದಲಾಯ್ತಾನೆ, ಅವ್ನ ಜೀವನನು ಬದಲಾಯ್ತದೆ. ಇಲ್ಲದೆ ಹೋದ್ರೆ ಇವತ್ತು ಅನ್ಭವಿಸಿದ್ರಲ್ಲ ಅವಮಾನ, ನಾಳಿಗೂ ಅನ್ಭವಿಸ್ಬೇಕಾಯ್ತದೆ. ದೊಡ್ಡಪ್ಪ, ಇದು ನನ್ನ ಕರ್ತವ್ಯ ಆಟೆಯ. ನನಗೆ ಬೆಲೆ ನೆಲೆ ಕೊಟ್ಟದ್ದು ಯಾವ್ರು ನೀವು? ಯಾವ್ರ ಜೀವ ಉಳಿಸೋ ಕೆಲಸ ನನ್ನ ಕೈಯಿಂದ ಆಯ್ತು ಅಂದ್ರೆ ನನಗೆ ಅದೇ ಸಂತೋಷ ದೊಡ್ಡಪ್ಪ. ನಿನ್ನ ಮತ್ತೆ ಮನೆಯವ್ರ ಪ್ರಾಣ ಕಾಪಾಡಬೇಕು ಅಂತ ಜೀವದ ಹಂಗ್ ತೊರೆದು ಆ ರಾಕ್ಷಸ ತುಂಬಿ ಜೊತೆ ಹೋರಾಡಿ ಔಷಧಿ ತಂದಿರೋದು ವಿದ್ಯಾಭಯ. ಈ ಹಟ್ಟಿನಲ್ಲಿ ಇರೋರೆಲ್ರೂ ನನ್ನವ್ರ ಜೀವನ ಕಾಪಾಡೋದು ನನ್ನ ಕರ್ತವ್ಯನೇ ಹೊರತು ಉಪಕಾರ ಅಲ್ಲ. ಈ ಕೋಟಿಗಿಂತ ಬೆಲೆನೇ ಕಟ್ಟಕ್ಕಾಗ್ತಾ ಇರೋ ನಿಮ್ ಜೀವನೇ ಮುಖ್ಯ. ಯಾಕೆ ಮಾವಯ್ಯ ಹಂಗ್ ನೋಡ್ತಾ ಇದ್ದೀರಾ? ವರ್ಷದಿಂದ ನಾನು ನಿನ್ನ ನೋಡೋದಕ್ಕೆ ನಿಮ್ಮ ಮನೆಗೆ ಬಂದಿದ್ದಾಗ ನೀನು ಚಿಕ್ಕ ಹುಡುಗಿ ತರ ಕಾಣಿಸ್ತಾ ಇದ್ದೆ. ಆದ್ರೆ ಇವತ್ತು ನಿನ್ನ ಗುಣದಿಂದ ಶಾನೆ ದೊಡ್ಡೋಳ ಕಾಣಿಸ್ತಾ ಇದ್ಯಾ ಕಣವ. ನಿನ್ನ ವಯಸ್ಸಲ್ಲಿ ಸಣ್ಣವಳಾದ್ರೂ ನಿನ್ನ ಹೃದಯ, ನಿನ್ನ ಮನಸ್ಸು ಶಾನೆ ವಿಶಾಲವಾಗೈತೆ ಕಣವ. ನಿನ್ನ ಧೈರ್ಯ, ಯಾಗ, ಪಿರುತಿ ಮುಂದೆ ಈ ಅಟ್ಟಿಯವ್ರು ಮಾತ್ರ ಅಲ್ಲ, ಯಾರೇ ಆದ್ರೂ ತಲೆ ಬಾಗ್ಲೇಬೇಕು. ಸಾಮಾನ್ಯವಾಗಿ ಜನರು ಕಷ್ಟ ಬಂದಾಗ ಕಣ್ಣೀರಲ್ಲೇ ಕೈ ತೊಳೆದ್ಬಿಡ್ತಾರೆ. ಆದ್ರೆ ನೀನು ಧೈರ್ಯವಾಗಿದ್ದು ಮನೆಯವ್ರಿಗೂ ಧೈರ್ಯ ತುಂಬಿ ಈ ಅಟ್ಟಿಗೆ ಧೈರ್ಯಲಕ್ಷ್ಮಿ ಆಗ್ಬಿಟ್ಟೆ ಕಣವ. ಈ ಅಟ್ಟಿಗೆ ಹೊಸ ಕಾಲಿಟ್ಟು ನೀನು ಈ ಅಟ್ಟಿನ ಕಾಪಾಡೋದಕ್ಕೆ ದೇವತೆ ಆಗಿ ನಿಂತಿದ್ಯಾ ಅಂದ್ರೆ ತಪ್ಪಿಲ್ಲ ಕಣವ. ಸಂಬಂಧನೇ ದೊಡ್ಡದು ಅಂತಾರೆ, ಆದ್ರೆ ನೀನು ಪ್ರೀತಿ ಸಂಬಂಧನೇ ದೊಡ್ಡದು ಅಂತ ತೋರಿಸ್ಬಿಟ್ಟೆ ಕಣವ. ಇವತ್ತು ನಾವೆಲ್ಲರೂ ಜೀವಂತವಾಗಿದ್ವಿ ಅಂದ್ರೆ ನಿನ್ನ ಧೈರ್ಯ, ನಿನ್ನ ತ್ಯಾಗ, ನಿನ್ನ ಪಿರುತಿನ ಕಾರಣ ಕಣವ. ನೀನು ಮಾಡಿದ ಉಪಕಾರ ಈ ಶಿವರಾಮೇಗೌಡ ಜನ್ಮ ಇರೋ ಗಂಟ ನಿನ್ ಋಣ ತೀರ್ಸಕ್ಕಾಗಕ್ಕಿಲ್ಲ ಕಣ. ಅಯ್ಯೋ ಮಾವಯ್ಯ, ನಾನು ಈ ಅಟ್ಟೆ ಸೊಸೆ ಆಗಿ ನಾನು ಕರ್ತವ್ಯ ಮಾಡಿದ್ದೀನಿ ಆಟಯ್ಯ. ನೀವು ಋಣ ಅಂತ ದೊಡ್ಡ ಮಾತಾಡ್ಬೇಡಿ ಮಾವಯ್ಯ. ಏನೂ ಮಾಡದೆ ಋಣದ ಬಾಪ್ತು ಅಂತ ಕೇಳೋ ಈ ಜನಗಳ ಮಧ್ಯದಲ್ಲಿ ನಮ್ಮೆಲ್ಲರಿಗೂ ಜೀವದಾನ ಮಾಡಿ ಕರ್ತವ್ಯ ಅಂತ ಹೇಳ್ತಾ ಇದೆಯಲ್ವಾ. ನಮ್ಮವ್ವ ಹೇಳ್ದಂಗೆ ನಿಂದು ತಾಯಿ ಹೃದಯ ಕಣವ. ಈ ಅಟ್ಟಿಗೆ ನೀನು ಸೊಸೆಯಾಗಿ ಬಂದಿಲ್ಲ, ಈ ಅಟ್ಟಿಗೆ ಧೈರ್ಯವಾಗಿ ಬಂದಿದ್ದು. ನಿನ್ನಂತ ಹೆಣ್ಣು ಯಾರ ಇಟ್ಟಿಲಿದ್ರು ಬರೀ ಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿ ಇದ್ದಾಗ ಕಣವ. ಮಾವಯ್ಯ, ನೀವ್ ಹಿಂಗೆಲ್ಲ ಮಾತಾಡ್ಬೇಡಿ, ನನಗೆ ಸಾನೆ ಮುಜುಗರ ಆಯ್ತದೆ. ಮಾತಾಡಿದ್ರೆ ನಿನಗ್ ಮುಜುಗರ ಆಯ್ತದೆ ಕಣವ, ಮಾತಾಡದೆ ಮೌನವಾಗಿದ್ರೆ ನನಗ್ ಮುಜುಗರ ಆಯ್ತದೆ ಕಣವ. ಆದ್ರೂ ಮಾತಿಗೆ ಬೆಲೆ ಕೊಡ್ತೀನಿ ಬಿಡವ. ಭದ್ರ, ನೀವಿಬ್ರು ಸೇರಿ ಈ ಅಟ್ಟಿಯವ್ರನ್ನ ಮಾತ್ರ ಅಲ್ಲ, ಎಷ್ಟೋ ಜನರ ಜೀವ ಉಳಿಸಿದಿರಿ. ನಿನ್ನ ಮಗ ಅಂತ, ಅವಳನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಶಾನೆ ಹೆಮ್ಮೆ ಆಯ್ತದೆ. ಮೋನಾ, ಇವತ್ತು ಇವ್ರಿಬ್ರಿಗೂ ಶಾನೆ ದೃಷ್ಟಿ ಆಗ್ಬಿಟ್ಟದೆ. ಸಂದಿಗೆ ಗೆಪ್ತಿ ಮಾಡು, ದೃಷ್ಟಿ ತೆಗಿಬೇಕು. ಮತ್ತೆ ತೆಗಿತೀನಿ. ಮೋನಾ, ಅವ್ವ ನನ್ನ ದೃಷ್ಟಿನ ಹೆಚ್ಚಾಗದೆ ಕಣಂತೆ, ಮುದ್ದು ಸೊಸೆಗೆ ಮೊದಲು ದೃಷ್ಟಿ ತೆಗಿರಿ. ಭಕ್ತಾರ್ಕೆ ಇದನ್ನ ನಿನ್ನ ಹೆಸರಿಗೆ ಹಾಕ್ಬಿಡ್ತೀನಿ. ಈ 1 ಕೋಟಿ ರೂಪಾಯಿ ಇನ್ನು ಮ್ಯಾಕೆ ನಿಂದೆಯ. ಅಯ್ಯೋ ಅಮ್ಮಮ್ಮ, ಅದೆಲ್ಲ ನಂಗೆ ಯಾಕೆ? ನೋಡಿ, ನಿಮ್ಮ ಮಾವ ಪಿರೂತಿಯಿಂದ ಕೊಟ್ಟಿದ್ದನ್ನ ಬ್ಯಾಡ ಅಂತ ಹೇಳ್ಬಾರ್ದು. ಸುಮ್ಮನೆ ಬಾಯಿ ಮುಚ್ಕೊಂಡಿರು. ಬ್ಯಾಡ ಅಂತೇಳಿ ಬ್ಯಾಡ. ನೋಡಿಬೇಕಾಗಿರೋದು ಅವನ್ದೆಲ್ಲ ಕಣೆ. ನೀನು ಮಾಡಿರೋ ಪಾಪಕ್ಕೆ ಇಲ್ಲೇ ಕತ್ರ ಸಾಕ್ಬಿಟ್ರೆ ಪಾಪ ಸುತ್ಕೊಳಕಿಲ್ಲ. ನನ್ನ ತಮ್ಮನ ಮುಖ ನೋಡಿ ನೀನು ಬರ್ತಾವಿನಿ. ಹೆಣ್ಮಕ್ಳು ಲೈಫಲ್ಲಿ ಆಟ ಆಡೋ ಇವನಿಗೆ ಲೈಫ್ ಲಾಂಗ್ ಅನ್ಭವಿಸೋ ಶಿಕ್ಷೆ ಕೊಡ್ತೀನಿ. ಎತ್ತ ತಾಯಿನ ಇವನಿಗೆ ನೆಟ್ಟ ಬುದ್ಧಿ ಕಲಿಸಿಲ್ಲ ಅಂದ್ಮೇಲೆ ನಿನಗೆ ಯಾಕೆ ಹೋಗ್ಬೇಕು? ಬೇಯಾಡ್ಸೋನು ಮ್ಯಾಲೆ ಕುಂತವನು ನಮಗೂ ನಿಮಗೂ ಯಾಕೆ ಟೆನ್ಷನ್. ಲಗಾಮು ದೇವ್ರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮಾ ಮಾಡೋಣ. ಪ್ರಪಂಚದಲ್ಲಿ ಮನುಷ್ಯ ತುಂಬಾ ಸಣ್ಣ ಸ್ವಾಮಿ, ಅವನಿರದೆ ಹೋದ್ರೂನು ತಿರುಗುತ್ತಪ್ಪ ಈ ಭೂಮಿ. ಯಾವನೋ ಬಿಟ್ಟು ಹೋದ ಹಳೆ ಚಪ್ಲಿ ಈ ಬಾಳು, ಹಾಕೊಂಡು ಹೋಗೋ ಮಗ್ನೆ ನಿಲ್ಲ ಬೇಡ ನೀ ಎಲ್ಲೂ. ಹಿಂಗ ಹೇಳು ಅದ್ಕೆ. ಒಟ್ನಲ್ಲಿ ಹಳೆ ಚಪ್ಲಿ ತರ ಆಗೋಯ್ತು ನಿನ್ ಮಗನ್ ಬಾಳು. ಆದ್ರೂ ಅದ್ಕೆ ಇವತ್ತಾಗಿರೋಂತ ಮದ್ವೆನ ನನ್ ಜೀವನದಲ್ಲೇ ನೋಡಿಲ್ಲ. ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಅಂತಾರಲ್ಲ, ಹಂಗೆ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಪಿಕ್ಚರ್ ನೋಡ್ದಂಗ ಆಯ್ತು ಕಣವಾ. ಮೊದ್ಲು ನೇನಿ ಮದ್ವೆ ನಿಂತೋಯ್ತದೆ ಅಂತ ಅನ್ಕೊಂಡ್ವಿ, ಆದ್ರೂ ನಿಂತೋಗ್ಲಿಲ್ಲ. ಅವ್ವ, ಇದೊಳ್ಳೆ ಮದ್ವೆ ಆಗಿದ್ರೂನ್ವೆ ಆಗದೆ ಇರೋ ತರ ಅಲ್ವೇನವ? ಏನೋ ಒಟ್ಟಲ್ಲಿ ಇನ್ನೇನ್ ನನ್ ಮಗ ಸಿಂಹಾಸನ ಏರ್ಬಿಟ್ಟ, ನಾನು ರಾಜಮಾತೆ ಆಗಿ ಮೆರಿಬಹುದು ಅಂತ ಕಟ್ಕೊಂಡಿದ್ ಕನ್ಸೆಲ್ಲ ಕನ್ಸಾಗೇ ಉಳ್ದೋಯ್ತು. ಐಶ್ವರ್ಯದ ಅಮಲ್ ನನ್ ತೇಲಾಡ್ಬೋದು ಅನ್ಕೊಂಡವ್ರಲ್ಲ ಇವತ್ತು ಹಂಗೆ ಉದ್ರೋದ್ರು ಕಣೆ ವಿನಂತಿ. ಆದ್ರೂ ವಿನಂತಿ, ಇದೊಂಥರ ಅದ್ಭುತವಾದ ಮದ್ವೆ ಕಣೆ. ಇದೊಂದ್ ಮದ್ವೆ ಏನವ? ಕರ್ಮ, ಅದೇನೋ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಹಂಗಂದ್ರೆ ಇದೇ ಇರ್ಬೇಕು. ಅಯ್ಯೋ MLA ಮನೆ ಸಂಬಂಧ ಸಿಕ್ಬಿಡ್ತು ಅಂತ ಊರಾಡಿದ್ದೇನು ಕಾಗೆ ಬಂಗಾರದಂತ ಮಗನ್ ಮಡಿಕೊಂಡು ಗೆದ್ಬಿಟ್ವಿ ಅಂತ ಮೆರಿತಿದ್ದವರು ಇವಾಗ ಸೋತು ಸುಣ್ಣವಾಗ್ಬಿಟ್ಟು ಆಚೆ ಬಂದು ಮುಖ ತೋರ್ದಂಗಾಗ್ಬಿಟ್ರು ನೋಡು. ವಿನಂತಿ, ಇವ್ರು ಬಯಸ್ತಿದ್ದ ಹಣ ಆಸ್ತಿ ಎಲ್ಲ ಹೆಂಗೆ ಗೊತ್ತಾ? ಅದೇ ಈ ಮರಳುಗಾಡಲ್ಲಿ ಮರೀಚಿಕೆ ಇದ್ದಂಗೆ ಕಣ್ಣಿಗೆ ಮಾತ್ರ ಕಾಣಿಸ್ತಿತ್ತು, ಆದ್ರೆ ಕೈಗೆ ಸಿಗ್ತಾ ಇರ್ಲಿಲ್ಲ ಪಾಪ. ಏನೇನ್ ಗೊತ್ತಾ ಇದೆಯಾ? ಕಣ್ಣಿಗೆ ನಾವು ಜೋಕರ್ ತರ ಕಾಣಿಸ್ತಿದೀವಾ? ಚೇ ಜೋಕರ್ಗಳ ತರ ಅಲ್ಲ ಅದ್ಕೆ, ನೀವಿಬ್ರು ಜೋಕರ್ಗಳಯ್ಯ. ಸುಮ್ನೆ ಯಾಕೆ ಇರ್ಸ್ಕೊಂಡ್ ಗಂಟು ಹರ್ಕೋತೀರ ಅದಕ್ಕೆ? ಮೊದ್ಲು ಆಗಿರೋ ಅವಮಾನದಿಂದ ಆಚೆ ಬನ್ನಿ, ಆಮೇಲೆ ನನ್ ಮೇಲೆ ಎಗ್ರಾಡೋರಂತೆ. ಲೇ ವಿನಂತಿ, ಪಾಪ ಎಷ್ಟ್ ಬೇಕಷ್ಟು ಉರ್ಕೊಂಡು ತಣ್ಣಗ್ ಮಾಡ್ಕೊಳ್ಳಿ. ನಾವಿಲ್ಲೇ ಇದ್ರೆ ಸೀರ್ವಾಸ ತಡೆಯಕ್ಕಾಯ್ತಿಲ್ಲ. ಮೊದ್ಲಿಂದ ಹೋಗೋಣ, ಬನ್ನಿ ಪಾಪ.
ಅಯ್ಯೋ ನಾನೇನು ಮಾಡ್ಲಿಲ್ಲಪ್ಪ. ಇದೆಲ್ಲ ದಿಟ್ವೆ. ದಿಟಾನೆಯ ಚಂಪಾ, ಮೋಸದ ಮುಖವಾಡ ಏಟೇ ಗಟ್ಟಿಯಾಗಿದ್ರುನುವೆ ಸತ್ಯದ ಗಾಳಿ ಸೋಕುಂದ್ರೆ ಸಾಕು, ಅದೆಲ್ಲ ಕಳಿಸಿ ಬೀಳಲೇಬೇಕಲ್ವೇ? ಅದಿವತ್ ಬಿತ್ತು ಆಟೆಯ. ನೋಡು ಚಂಪಾ, ಕಾಲ ಅನ್ನೋದು ಸತ್ಯದ ಪರವಾಗಿ ನಿಂತ್ರೆ ಮೋಸದ ಮುಖವಾಡದ ವಿರುದ್ಧನೇ ಸಾಕ್ಷಿ ಹೇಳ್ತದಂತೆ. ಹಂಗೆ ಸುಳ್ಳಿನ ನೆರಳು ಏಟೇ ದೊಡ್ಡದಾಗಿದ್ರುನುವೆ ಸತ್ಯದ ಬೆಳಕಿನ ಮುಂದ್ಗುಟೆ ಎಲ್ಲಾನು ಮಾಯ ಆಗ್ಲೇಬೇಕಲ್ವೇ? ಇವತ್ತಾಗಿದ್ದು ಅದೇಯಾ? ನಿನ್ ಮಾತು ದಿಟ ವಿದ್ಯಕ. ನಾವ್ ಮಾಡೋ ಒಳ್ಳೆ ಕೆಲ್ಸನೇ ನಮಗ್ ರಕ್ಷೆ, ನಾವ್ ಮಾಡೋ ಕೆಟ್ಟ ಕೆಲ್ಸನೇ ನಮಗ್ ಶಿಕ್ಷೆ ಅನ್ನೋದ್ನ ಅಂತವ್ರದ್ ಯಾವಾಗ ಅರ್ಥ ಮಾಡ್ಕೊಂಡಾರೋ. ಅದಕ್ಕೆ ಅಲ್ವಾ ಚಂಪಕ ಮಾಡಿದ್ದು ಮಾರಾಯ ಅನ್ನೋ ಪರಿಸ್ಥಿತಿ ಬಂದಿರೋದು. ಅದು ಸರಿ ವಿದ್ಯಕ, ಅವ್ರು ಸ್ಯಾನೆ ಸ್ಟ್ರಾಂಗ್ ಅಂತೆ. ಯಾರ್ ಚಂಪಕ ನಿನ್ನ ಸೌತಿ ಬಗ್ಗೆ ಕೊಳ್ತಾ ಇದೀಯಾ? ಏ ಸರು, ಏನು ಅಂತ ಮಾತಾಡ್ತಿ? ಚಿಕ್ಕೋಳ್ ನೀನು, ಹಂಗೆಲ್ಲ ಮಾತಾಡ್ಬೇಡ, ಸುಮ್ಕೆ ಇರು. ಅಯ್ಯೋ ಅಕ್ಕ, ಅಜ್ಜಿ ಮತ್ತೆ ಊರವರೆಲ್ಲ ಯಾರೇ ಎಣ್ಣೆ ಮದ್ವೆ ಮಾಡ್ಕೊಂಡ್ ಬಂದ್ರು ಸೌತಿ ಬಂದ್ರು ಅಂತಾರಲ್ಲ, ಅದಕ್ಕೆ ಹಂಗೆ ರೇಗಿಸ್ದೆ ಆಟೆಯ. ಸಣ್ಣೋರ್ ಬಾಯಲ್ಲೆಲ್ಲ ಅಂತ ದೊಡ್ಡ ಮಾತು ಬರ್ಬಾರ್ದು ಸರು. ಅಯ್ಯೋ ಹೋಗ್ಲಿ ಬಿಡು ವಿದ್ಯಕ, ಅದ್ಯಾಕ್ ಹಂಗ್ ಬೈತಿದ್ಯಾ? ಈಗ ಹೇಳು, ಅವರು ಸ್ಯಾನೆ ಸ್ಟ್ರಾಂಗ್ ಅಂತೆ. ಸ್ಟ್ರಾಂಗ್ ಅಂತ ಕೇಳ್ತಾ ಇದೆಯಲ್ಲ ಚಂಪಕ, ಒಳ್ಳೆ ಆಟಂ ಬಾಂಬ್ ಇದ್ದಂಗ ಅವ್ರೆ. ಇಟ ಹೇಳ್ಬೇಕಂದ್ರೆ ಈ ಮದ್ವೆ ಸುಭಾಷ್ ಬಾಬನ್ ಪಾಲ್ಗೆ ನರ್ಕ ಅಂದ್ರೂ ತೆಪ್ಪೇನಾಗಕ್ಕಿಲ್ಲ. ಹೆಣ್ಣು ಅಂದ್ರೆ ಮೌನವಾಗಿ ಎಲ್ಲಾನು ಸಹಿಸ್ಕೊತಾಳೆ ಅಂತ ಅನ್ಕೊಂಡು ಅವ್ಳ ತಾಳ್ಮೆನೆ ದೌರ್ಬಲ್ಯ ಅನ್ಕೊಂಡವ್ರ ಮುಂದ್ಗುಟೆ ನಾವು ಸ್ಟ್ರಾಂಗ್ ಆಗಿರ್ಬೇಕು ಚಂಪಾ. ಒಂದ್ ಮಾತನ್ನ ಗೆಪ್ತಿ ಮಾಡಿಕೋ ಚಂಪಾ, ಯಾರು ಸ್ಯಾನೆ ಹೆದರ್ತಾರೋ ಅವ್ರ ಅಟ್ಟಿ ಬಾಗ್ಲಿಗೆ ಅಪಾಯ ಮೊದ್ಲು ಬರೋದು. ಅದಕ್ಕೆಯ ಏನೇ ಬಂದ್ರೂನುವೆ ಧೈರ್ಯವಾಗಿ ಎದುರಿಸೋದನ್ನ ಕಲಿಬೇಕು. ಅವಾಗ್ಲೇ ನಮ್ಮಲ್ಲಿ ಬದಲಾವಣೆ ಶುರುವಾಗೋದು. ಆಗ್ಲೇಯ ಹೆಣ್ಣಿನ ಬದುಕಿಗೆ ಬೆಲೆ, ಸ್ವಾಭಿಮಾನಕ್ಕೆ ಗೌರವ ಸಿಗೋದು. ಹಂಗಾರೆ ಸುಭಾಷನ್ ಕತೆ ಅದ್ಯಾವ್ರೇ ಕಾಪಾಡ್ಬೇಕು. ನಂಗನ್ಸೋ ಪ್ರಕಾರ ಅವಕ್ಕ ಈಗ ಆಲ್ರೆಡಿ ಸುಭಾಷ್ ಬಾಬನ್ ಜುಟ್ಟಿ ಹಿಡ್ಕೊಂಡು ರುಬ್ಬೋ ಕಲ್ತಾರ ರುಬ್ತಾ ಇರ್ತಾರೆ. ಏನ್ಲಾ ನನ್ನ ಮೊಮ್ಮಗನೇ, ಸೋತ್ಯೋ ಇಲ್ಲ ಗೆದ್ದಿಯೋ? ನೀನ್ ಸೋಲೋ ಮಾತೇ ಇಲ್ಲ ಬಿಡು. ನೀನು ಗೆದ್ಬಿಟ್ಟೆ ಕಣಂತೆ, ಅದು ನಮ್ ಶಿವಾಸನ ವಿರುದ್ಧ ಅಂದ್ಮ್ಯಾಕೆ ಅದು ಗೆಲ್ವೆ ಅಲ್ವೇ? ನಾನೆಲ್ಲೋ ನಿನ್ ಹೆಂಡ್ರ ಒಳ್ಳೆ ಮನ್ಸಿಗೆ ಸೋತು ಅವಳು ಇಂಥ ಕೆಲಸ ಮಾಡೋಳೆ ಅಂತ ಜಗತ್ತಿಗೆ ತೋರ್ಸಕ್ ಹೋಗಿದ್ಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಸುಭಾಸ ಇಂಥ ಕೆಲಸ ಮಾಡೋನಿ ಅಂತ ಅವ್ನ ಬಂಡವಾಳನ್ನ ಬೊಯ್ಲ್ ಮಾಡಿ ಗೆಲ್ಲಕ್ ಹೋಗಿದ್ದೆ ಅಂತ ಗೊತ್ತಾಯ್ತು ಬಿಡು. ಅದಂಗಲ್ಲ ಮಾಮ. ನನಗೆ ಅರ್ಥ ಆಯ್ತದೆ ಬಿಡು ಮೊಮ್ಮಗನೇ. ಪ್ರೀತಿ ಒಳ್ಳೆತನ ಮುಂದ್ಗಟ್ಟೆ ನೀನು ಸೋತ್ ಬಿಟ್ರೆ ನಿನ್ನ ಮಾನ ಅರಾಜಾಗ್ಬಿಡ್ತದೆ. ಅದಕ್ಕೆ ನೀನ್ ಯಾವಾಗ್ಲೂ ಗೆಲ್ತಾನೇ ಇರ್ಬೇಕು. ಗೆಲ್ಲು ಮೊಮ್ಮಗನೇ, ಗೆಲ್ಲು. ಆದ್ರೆ ಒಂದ್ ತಿಳ್ಕೊಂಬಿಡು, ಸಂಬಂಧ ಅನ್ನೋದು ಗೆಲ್ಲೋ ಯುದ್ಧ ಅಲ್ಲ, ಉಳಿಸ್ಕೋಬೇಕಾಗಿರೋ ಜವಾಬ್ದಾರಿ. ಮಾತೆತ್ತಿದ್ರೆ ಸಾಕು ನನ್ನ ಅಪ್ಪಯ್ಯನೇ ನನ್ ಪ್ರಾಣ, ನನ್ನ ಅಪ್ಪಯ್ಯನೇ ನನ್ ಪ್ರಾಣ ಅಂತ ಹೇಳ್ತಾ ಇರ್ತೀಯಲ್ಲ, ಆ ಅಪ್ಪಯ್ಯನ ಪ್ರಾಣ ಉಳಿಸ್ತವಳು ಅವಳೇ ಕಂಡ್ಲಾ. ಅವತ್ತು ನನ್ನ ಮಗನ ಪರಿಸ್ಥಿತಿ ಹೆಂಗಿತ್ತು ಅಂತ ಕಣ್ಣಾರೆ ಕಂಡವಳು ನಾನು. ಎತ್ತವಳು ಕಟ್ಕೊಂಡವಳು ಇಬ್ರು ಜೊತೆಗಿದ್ರು ಏನು ಮಾಡಕ್ಕಾಗ್ಲಿಲ್ಲ. ಆದ್ರೆ ಈ ಮನೆಗೆ ಬಂದ ಸೊಸೆ ಅವನ ಜೀವ ಉಳಿಸೋದಕ್ಕೆ ತನ್ನ ಜೀವದ ಜೊತೆಗೆ ಹೋರಾಟ ಮಾಡಿದ್ಲು. ಅದು ಕಂಡ್ಲಾ, ಅದು ಅವಳು ಒಳ್ಳೆ ಗುಣ. ನೀನು ಅವಳನ್ನ ಪಿರುತಿ ಮಾಡಿದೀನಿ ಅಂತ ಹೇಳಿದ ಮಾತಿಗೆ ನಿಮ್ಮಪ್ಪ ನಿನಗೆ ಅವಳ ಜೊತೆಗೆ ಮದುವೆ ಮಾಡಿಸಿದ. ಅದಕ್ಕೆ ಅವಳು ಅವನಿಗೆ ಜೀವದಾನ ಮಾಡಿದ್ಲು. ಇವತ್ತು ಅವಳು ಮಾಡಿದ ಒಂದು ತೆಪ್ಪು ನಿನಗೆ ದೊಡ್ಡದಾಗಿ ಕಾಣಿಸಿ ಅವಳು ಮಾಡಿರೋ 10 ಒಳ್ಳೆ ಕೆಲಸ ನಿನಗೆ ಕಾಣಿಸದೆ ಹೋಗ್ಬಿಡ್ತಲ್ವೇ? ಈ ಮನೆ ಮರವಾದೆ, ಗಂಡನ ಮಾನ, ಮಾವನ ಪ್ರಾಣ ಉಳಿಸೋಕೆ ಅವಳು ತನ್ನ ಜೀವನೇ ಕೊಡೋಕೆ ಸಿದ್ಧ ಆಗಿದ್ಲು. ಆದ್ರೆ ಅದಕ್ಕೆ ನೀನು ಬಹುಮಾನವಾಗಿ ಏನ್ ಕೊಟ್ಟೆ ಅಂತ ಒಂದು ಕಿತ ಯೋಚನೆ ಮಾಡು.